ಸರ್, ಇವತ್ತು ಕಮರ್ಷಿಯಲ್ ಸಿಲಿಂಡರ್ ಮೇಲೆ 46 ರೂಪಾಯಿಯಷ್ಟು ಏರಿಕೆ ಆಗಿರುವಂಥದ್ದು. ಕಳೆದ ತಿಂಗಳು 991 ರೂಪಾಯಿಯಷ್ಟು ಏರಿಕೆ ಆಗಿತ್ತು. ಇದರಿಂದ ಯಾವ ಥರವಾಗಿ ಅಂದರೆ ಹೋಟೆಲ್ ಮಾಲೀಕರಿಗೆ ಸಮಸ್ಯೆ ಉಂಟಾಗ್ತದೆ? ಪ್ರತಿ ತಿಂಗಳು ಕೂಡ ಕಮರ್ಷಿಯಲ್ ಸಿಲಿಂಡರ್ ಮೇಲೆ ದರ ಏರಿಕೆ ಆಗ್ತಾನೆ ಹೋದರೆ ಹೋಟೆಲ್ ಮಾಲೀಕರು ಹೋಟೆಲ್ ಉದ್ಯಮವನ್ನು ನಡೆಸೋದು ಒಂದಷ್ಟು ಕಷ್ಟ ಆಗೋದಿಲ್ವಾ? ಹೌದು, ಖಂಡಿತ. ಯಾಕಂತ ಹೇಳಿದ್ರೆ ಇವತ್ತು ಸಿಲಿಂಡರ್ 3198 ರೂಪಾಯಿ ಆಗಿದೆ, 46 ರೂಪಾಯಿ ಜಾಸ್ತಿ ಆಗಿದೆ. ಇದೇ ರೀತಿ ಒಂದು 4000 ಹೋಗುವಂಥ ಒಂದು ಸಂಭವನೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಗ್ಯಾಸ್ ಏಜೆನ್ಸಿಯವರು ಹೇಳ್ತಿದ್ದಾರೆ 4000ಕ್ಕೆ ಹೋಗಿ ನಿಂತುಕೊಳ್ಳುತ್ತೆ ಸಿಲಿಂಡರ್ ಅಂತ. ಇದು ಈ ಮಟ್ಟದಲ್ಲಿ ನಾವು ದರ ಏರಿಕೆ ಆಗೋದು ಅನಿವಾರ್ಯ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಜಾಗತಿಕ ತೈಲ ಬಿಕ್ಕಟ್ಟಿನಿಂದ ಈ ರೀತಿ ಆಗ್ತಾ ಇದೆ. ಇದಕ್ಕೆ ಏನಾದರೂ ನಾವು ಒಂದು ಪರ್ಯಾಯ ಮಾರ್ಗ ಹುಡ್ಕೋಬೇಕಾಗತ್ತೆ. ಪ್ರತಿ ಬಾರಿಯೂ ನಾವು ಗ್ರಾಹಕರ ಮೇಲೆ ಈ ಹೊರೆಯನ್ನು ಹಾಕ್ಲಿಕ್ಕೆ ಆಗಲ್ಲ. ಗ್ರಾಹಕರನ್ನು ಉಳಿಸ್ಕೋಬೇಕು, ಮತ್ತು ನಾವು ಪ್ರತಿ ಬಾರಿಯೂ ನಮ್ಮ ಕಸ್ಟಮರ್ಗೆ ರೇಟ್ ಹೆಚ್ಚಾದರೆ ಅವ್ರ ಹೋಟ್ಲ್ ಹತ್ರ ಗಮನ ಹರಿಸಲ್ಲ. ಆಮೇಲೆ ಉದ್ಯಮನ ಉಳಿಸ್ಕೋಬೇಕು. ಅದಕ್ಕೇನು ಅಂತ ಪರ್ಯಾಯ ಯೋಚನೆ ಮಾಡಿ ಈಗ ಎಲೆಕ್ಟ್ರಿಕಲ್ಗೆ ಒಂದು ಮೊರೆ ಹೋಗಿದ್ದೀವಿ. ಅಂದರೆ ಆಲ್ಮೋಸ್ಟ್ ನಮ್ಮಲ್ಲಿ 5 ಸಿಲಿಂಡರ್ ಹೋಗುವಲ್ಲಿ ಇವತ್ತು ನಾವು 1.5 ಸಿಲಿಂಡರ್ಗೆ ಒಂದು ತಂದಿಟ್ಟಿವಿ. ಅಂದರೆ ನಮ್ಮ ಬಿಸ್ನೆಸ್ಸಲ್ಲೂ ಏರಿಕೆ ಅದೇ ಪ್ರಮಾಣದಲ್ಲಿದೆ. ಜೊತೆಗೆ ನಾವು ಈ ಸಿಲಿಂಡರ್ನ ಒಂದು 3.5 ಸಿಲಿಂಡರ್ನ ಕಡಿಮೆ ಮಾಡಿದೀವಿ ಅಂತಲೇ ಹೇಳ್ಬೋದು. ಈ ಎಲೆಕ್ಟ್ರಿಕಲ್ ಈಗ ಇವತ್ತಿನ ಒಂದು ದರದಲ್ಲಿ ಎಲೆಕ್ಟ್ರಿಕಲ್ಲು ಸ್ವಲ್ಪ ಕಡಿಮೆ ದರದಲ್ಲಿ ನಾವು ಬಳಕೆ ಮಾಡ್ಬೋದು, ರೇಟ್ ಕಡಿಮೆ ಆಗುತ್ತೆ. ಜೊತೆಗೆ ನಾವು ಗ್ರಾಹಕರಿಗೆ ಹೆಚ್ಚುವರಿಯಾಗಿ ಹೊರೆ ಹಾಕದಿದ್ದಂಗೆ ಒಂದು ಯೋಚನೆ ಮಾಡ್ತಾ ಇದ್ವಿ. ಇದು ಒಂದು ನಮಗೆ ಚಾಲೆಂಜ್ ಆಗಿದೆ ಈಗ. ಅದೇ ರೀತಿಯಲ್ಲಿ ನಾವು ಆ ಚಾಲೆಂಜನ್ನು ಎಲ್ಲ ಉದ್ಯಮದಾರರು, ನಮ್ಮ ಹೋಟೆಲ್ ಉದ್ಯಮದಾರರು ಹೆಚ್ಚಿನ ಒಂದು ಎಲೆಕ್ಟ್ರಿಕಲ್ ಬಳಕೆ ಮಾಡಿದಾಗ ಏನಾಗುತ್ತೆ, ಗ್ರಾಹಕರ ಮೇಲೆ ಹೊರೆ ಹಾಕೋದು ತಪ್ಪಿಸ್ಬೋದು ಅಂತ ಹೇಳ್ಬೋದು. ಅಂದರೆ ಈಗ ಹೇಗಿದೆ ಸರ್ ಉದ್ಯಮದ ಒಂದು ಪರಿಸ್ಥಿತಿ? ಯಾಕೆ ಅಂದರೆ ಪ್ರತಿಯೊಂದು ಹೋಟೆಲಲ್ಲೂ ಕೂಡ ಈ ರೀತಿ ಪ್ರತಿ ತಿಂಗಳು ದರ ಏರಿಕೆ ಆಗ್ತಾ ಹೋದರೆ ಹೋಟೆಲ್ ಮಾಲೀಕರಿಗೆ ಹೋಟೆಲ್ ನಡೆಸೋದೆ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ನಾರ್ಮಲ್ ದರದಲ್ಲೇ ಸಿಗೋದಿಲ್ಲ. ಒಂದಷ್ಟು ಬ್ಲ್ಯಾಕ್ನಲ್ಲಿ ಕೂಡ ಕೊಟ್ಟು ತೆಗೆದುಕೊಳ್ತಿದ್ದಾರೆ. ಅವ್ರಿಗೊಂದಷ್ಟು ಸಮಸ್ಯೆ ಆಗುತ್ತೆ ಅಂತ ಅನ್ಸಲ್ವ ಸರ್ ಹೋಟೆಲ್ ಮಾಲೀಕರಿಗೆ? ಖಂಡಿತ. ಯಾಕಂತೇಳಿ ಒಂದು ಸಣ್ಣ ಸಣ್ಣ ಉದ್ಯಮದವರಿಗೆ ಈಗ 4000 ರೂಪಾಯಿ ಅವರು ಪ್ರೆಸೆಂಟ್ ರೇಟ್ ಕೊಟ್ಟು ತಗೊಳ್ತಾರೆ. ಒಂದು 800ರಿಂದ 1000 ರೂಪಾಯಿ ಜಾಸ್ತಿ ಕೊಟ್ಟು ತಗೊಳ್ತಿದ್ದಾರೆ. ಆಮೇಲೆ ಗ್ಯಾಸಿನ ಒಂದು ಕೊರತೆನೂ ಕಾಣ್ತಾ ಇದೆ. ಇದನ್ನ ಮೊರೆ ಹೋಗಿ ಮತ್ತೆ ನಾವು ನಷ್ಟದಲ್ಲಿ ಉದ್ಯಮ ನಡೆಸೋದಕ್ಕಿಂತ ಹೆಚ್ಚಾಗಿ ಈಗ ಎಲೆಕ್ಟ್ರಿಕಲಲ್ಲಿ ಹೆಚ್ಚು ಒಂದು ಇಂಡಕ್ಷನ್ ಬಂದಿದೆ, ಕಾಯಿಲ್ ಸಿಸ್ಟಮಲ್ಲಿ ಒಂದು ಎಲೆಕ್ಟ್ರಿಕಲ್ ಇದನ್ನು ಇವತ್ತು ಕಂಡುಹಿಡಿದಿದ್ದಾರೆ. ಈ ರೀತಿಯಾಗಿ ಒಂದು ನಾವು ಅದನ್ನು ಅಳವಡಿಸ್ಕೊಂಡಾಗ ಏನಾಗುತ್ತೆ, ಒಂದು ಉದ್ಯಮ ಉಳಿಯುತ್ತೆ ಮತ್ತು ಗ್ರಾಹಕರ ಮೇಲೆ ಹೊರೆ ಹಾಕೋದು ಒಂದು ತಪ್ಪಿಸ್ಬೋದು ಅಂತಲೇ ಹೇಳ್ಬೋದು. ಇದು ಒಂದು ಎಲ್ಲರೂ ಒಂದು ಅಳವಡಿಸ್ಕೊಂಡಾಗ ಏನಾಗುತ್ತೆ, ಈ ಬ್ಲ್ಯಾಕ್ ದರದಲ್ಲಿ ನೀವು ನಷ್ಟ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ರೀತಿಯಾಗಿ ಒಂದು ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಂಡಾಗ ಉದ್ಯಮನೂ ಉಳಿಯುತ್ತೆ, ಜೊತೆಗೆ ಗ್ರಾಹಕರಿಗೂ ಹೆಚ್ಚುವರಿಯಾಗಿ ಹೊರೆ ಹಾಕೋದು ತಪ್ಪಿಸ್ಬೋದು ಅಂತಲೇ ಹೇಳ್ಬೋದು. ಸರ್, ತಾವು ಕೂಡ ಹೇಳ್ತಾ ಇದ್ರಿ 4000 ರೂಪಾಯಿ ಅಷ್ಟು ಆಗಬಹುದು ಅಂತ ಗ್ಯಾಸ್ ಏಜೆನ್ಸಿಗಳು ಹೇಳ್ತಾ ಇದ್ದಾವೆ. 4000 ಆದರೆ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅಂತ ಅನ್ಸಲ್ವ ಸರ್? ಹೋಟೆಲ್ ಮಾಲೀಕರಿಗೆ ಒಂದಷ್ಟು ಎಲ್ಲೋ ಸಮಸ್ಯೆ ಉಂಟಾಗ್ಬೋದು ಅಂತಂದರೆ 4000 ರೂಪಾಯಿ ನೀವು ಏಜೆನ್ಸಿಯಲ್ಲೇ ಕೊಟ್ಟು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಹೊರಗಡೆ ಅದು 5.5, 6 ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಖಂಡಿತ. ಅದಕ್ಕೆ ಈಗ ನಾವೇನು ಮಾಡ್ತೀವಿ, ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ, ಈಗ 5 ಸಿಲಿಂಡರ್ ಹೋಗುವಲ್ಲಿ ನಾನು ಇವತ್ತಿನ ಒಂದು ದರದಲ್ಲಿ 15,000 ರೂಪಾಯಿ ಹೆಚ್ಚುವರೆಗೆ ಎತ್ತಿಡಬೇಕು. ಈಗ ಕರೆಂಟ್ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ಒಂದು 2.5ರಿಂದ 4,000, 5,000ದೊಳಗೆ ಅದನ್ನು ಮುಗಿಸ್ಬಿಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಇವತ್ತು ನಾವು ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿದ್ದೀವಿ. ಅದರ ಪ್ರಕಾರ ನಾವು ಒಂದು 4,000ರಿಂದ 5,000 ರೂಪಾಯಿ ಕರೆಂಟಿನ ಬಿಲ್ ಬರ್ಬೋದು ಪ್ರತಿನಿತ್ಯ. ಹೆಚ್ಚುವರಿಯಾಗಿ ನಮಗೊಂದು 5,000ರಿಂದ 6,000 ರೂಪಾಯಿ ಅದನ್ನು ನಾವು ಮ್ಯಾನೇಜ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಆದ್ದರಿಂದ ಈ ಒಂದು ಎಲೆಕ್ಟ್ರಿಕಲ್ ಉಪಕರಣಗಳು ಬಂದಿದೆ, ಎಲೆಕ್ಟ್ರಿಕಲ್ ಗ್ಯಾಸು ಕುಕ್ಕಿಂಗ್ ಸಿಸ್ಟಮ್ ಬಂದಿದೆ. ಇದನ್ನು ಉಪಯೋಗಿಸ್ಕೊಂಡಾಗ ಏನಾಗುತ್ತೆ, ಈ ಈ ಸಿಲಿಂಡರ್ ದರ ಏರಿಕೆನೂ ನಾವು ಕಡಿವಾಣ ಹಾಕ್ಬೋದು, ಜೊತೆಗೆ ನಮ್ಮ ಉದ್ಯಮನೂ ಉಳಿಸ್ಬೋದು ಅಂತಲೇ ಹೇಳ್ಬೋದು. ಹಾಗೆ ತಮ್ಮ ಹೆಸರು, ತಮ್ಮ ಡೆಸಿಗ್ನೇಷನ್? ಕೃಷ್ಣರಾಜು, ನಿಸರ್ಗ ಗ್ರ್ಯಾಂಡ್ ಮಾಲೀಕರು, ಬೆಂಗಳೂರು ಹೋಟೆಲ್ ಸಂಘದ ಜಂಟಿ ಕಾರ್ಯದರ್ಶಿ. ಈ ತಿಂಗಳು ಮತ್ತೆ 1ನೇ ತಾರೀಕು 46 ರೂಪಾಯಿಯಷ್ಟು ಏರಿಕೆ ಆಗಿದೆ. ಮತ್ತೆ ಈಗ 3,200 ರೂಪಾಯಿಯಷ್ಟು ಇರುವಂತಹ ಕಮರ್ಷಿಯಲ್ ಸಿಲಿಂಡರ್ ದರ 4,000 ರೂಪಾಯಿಗೂ ಕೂಡ ಹೋಗುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. 4,000 ರೂಪಾಯಿಗೆ ಏಜೆನ್ಸಿಯಿಂದನೇ ಕಮರ್ಷಿಯಲ್ ಸಿಲಿಂಡರ್ ತೆಗೆದುಕೊಂಡ್ರೆ ಬ್ಲಾಕ್ ಅಲ್ಲಿ 6, 7, 8 ಕೂಡ ಆಗಬಹುದು. ಇದರ ಹೊರೆಯನ್ನ ಗ್ರಾಹಕರ ಮೇಲೆ ಬೀಳುತ್ತೆ ಅಂತ ಅನ್ಸಲ್ವ ಸರ್? ತಾವೇನು ಹೇಳ್ತೀರಾ ಗ್ರಾಹಕರಾಗಿ ಅಂತ? ಗ್ರಾಹಕರ ಮೇಲೆ ಇದು ಹೊರೆ ಬೀಳ್ತದೆ ಖಂಡಿತವಾಗೂ. ಇದನ್ನ ಯಾವ ರೀತಿ ಇದು ಕಾಂಪ್ರಮೈಸ್ ಮಾಡಬೇಕು ಅನ್ನೋದನ್ನ ಒಂದು ಜನಗಳು, ಗ್ರಾಹಕರು ಇದು ಮಾಡಬೇಕು, ಹೋಟೆಲ್ ಮಾಲೀಕರು ಇದು ಮಾಡಬೇಕು. ಇದಕ್ಕೆ ಎಲೆಕ್ಟ್ರಿಕಲ್ ಸ್ಟವ್ಗಳನ್ನೆಲ್ಲ ಬಳಸಿ ಸ್ವಲ್ಪ ಗ್ರಾಹಕರ ಮೇಲೆ ಜಾಸ್ತಿ ಹೊರೆ ಆಗದಿಲ್ದಂಗೆ ಹೋಟೆಲ್ ಅವರು ನೋಡಬೇಕು. ಗ್ರಾಹಕರು ಜಾಸ್ತಿ ಆಗಿರೋದನ್ನ ಒಪ್ಕೊಂಡು ಸ್ವಲ್ಪ ಸಹಕರಿಸಬೇಕು. ಆವಾಗ ಒಂದು ಇದರಲ್ಲಿ ಹೋಗ್ಬೋದು. ಇದು ಆಗಿರೋದು ಪ್ರಪಂಚಕ್ಕೆ ಆಗಿರೋದು, ಯಾರಿಗೇನು ಒಬ್ಬರಿಗೂ ಇಬ್ಬರಿಗೂ ಆಗಿರೋದಲ್ಲ. ಇದಾಗಿರೋದ್ರಿಂದ ಎಲ್ಲರೂ ಇದನ್ನ ಹೊರೆನ ಒಂಥರ ಸಮವಾಗಿ ಹಂಚ್ಕೊಂಡ್ರೆ ಚೆನ್ನಾಗಿರ್ತದೆ ಅಂತ ನಮ್ಮ ಅಭಿಪ್ರಾಯ. ನಿರಂತರವಾಗಿ ಗ್ಯಾಸ್ ದರ ಏರಿಕೆ ಆಗೋದ್ರಿಂದ ಕೆಲವೊಂದಷ್ಟು ಹೋಟೆಲ್ಗಳು ಈಗಾಗಲೇ ದರವನ್ನ ಏರಿಕೆ ಮಾಡಿದಾವೆ. ಮತ್ತೆ ಈಗ 4,000 ರೂಪಾಯಿಗೂ ಕೂಡ ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಏರಿಕೆ ಆದರೆ ಅನಿವಾರ್ಯವಾಗಿ ಹೋಟೆಲ್ ಅವರು ಕೂಡ ಒಂದಷ್ಟು ದರವನ್ನ ಏರಿಕೆ ಮಾಡಬೇಕಾಗುತ್ತೆ. ಇದರಿಂದ ಒಂದಷ್ಟು ಗ್ರಾಹಕರಿಗೆ ಎಲ್ಲ ಒಂದ್ ಕಡೆಯಿಂದ ಪ್ರತಿದಿನ ತಿಂಡಿ ಊಟ ಮಾಡುವಂತವರಿಗೆ
ಒಂದಷ್ಟು ಹೊರೆ ಆಗುತ್ತೆ ಅಂತ ಅನ್ಸುತ್ತೆ. ಇಲ್ಲ, ಈ ಹೋಟೆಲ್ ಮಾಲೀಕರಿಗೆ ಬೇರೆ ಆಪ್ಷನ್ ಇಲ್ಲ. ಪಾಪ ಅವರು ತೊಗೊಂಡ್ಮೇಲೆ ಅವರು ಬೇರೆ ಯಾರ ಮೇಲೆ ಹಾಕಬೇಕು, ಗ್ರಾಹಕರ ಮೇಲೆ ಹಾಕಬೇಕಾಗ್ತದೆ ಅವರು. ಅದಕ್ಕೆ ಅಂದರೆ ಅವ್ರಿಗೆ ನಾವೇನು ಸಜೆಷನ್ ಕೊಡ್ತಾ ಇದ್ದೀವಿ ಅಂದರೆ ಎಲೆಕ್ಟ್ರಿಕಲ್ ಇದಕ್ಕೆ ಹೋಗಿ ಸ್ವಲ್ಪ ಹೊರೆ ಕಮ್ಮಿ ಮಾಡಿ ಅಂತ ಗ್ರಾಹಕರಿಗೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಬೋದು. ಗ್ರಾಹಕರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. 2 ಇಡ್ಲಿ ತಿನ್ನೋ ಜಾಗದಲ್ಲಿ ಒಂದು ಇಡ್ಲಿ ತಿನ್ನಬೇಕು ಅಷ್ಟೇ. ತಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ರಾಮ್ಕುಮಾರ್ ಅಂತ.